ಹೋಗಿದ್ಕೆ ಬಚಾವು ಕೈಯಲ್ಲಿ ಹೆಂಗಾಗ್ಬಿಟ್ಟಿದ್ದು ಗೊತ್ತಾ, ಇದು ಫ್ರೀಝರಲ್ಲಿ ಇಟ್ಟಾಗುತ್ತಲ್ಲ, ಇದು ಏನು ಅಷ್ಟು ಕೋಲ್ಡ್ ಇಲ್ಲ ಅನಿಸುತ್ತೆ. ಇದ್ರೊಳಗಡೆನೇ ಆಗ್ಬಿಡ್ಬೋದು ತಲೆನ. ಆದರೆ ಅದೈತಲ್ಲ ಇವತ್ತು ಸಖತ್ತು ಕೋಲ್ಡು ಅಂದರೆ ಕೋಲ್ಡು. ವೆದರ್ ಮಾತ್ರ ಸಖತ್ತು ಕೋಲ್ಡು. ಕೈಯೆಲ್ಲ ಫುಲ್ಲು ಈ ಜಮ್ಮು ಕಾಶ್ಮೀರ್ ಫೀಲಿಂಗ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ರೆಡಿ ಆಗಬೇಕಿನ್ನು ಇವಾಗ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು. ಇನ್ನೊಂದು 10-20 ಮಿನಿಟ್ಸ್ನಲ್ಲಿ ಅವ್ರು ಕರ್ಕೊಂಬಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು. ಇಲ್ಲಾಂದರೆ ಜಾಸ್ತಿ 3 ಡೇಸ್ 4 ಡೇಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಹೊರಟಿದ್ದೀನಿ. ನಾನು ಇನ್ನೂ ಎದ್ದಿರ್ತಿರ್ಲಿಲ್ಲ, ಇವತ್ತು ಎದ್ಬಿಟ್ಟು ಹೋಗ್ತಾಯಿದ್ದೀನಿ. ಚಳಿ ಅಂತ ಇನ್ನೂ ಸ್ನಾನ ಮಾಡ್ತೀನಿ ಬಂದುಬಿಟ್ಟು. ಮತ್ತೆ ಹೆಂಗೋ ಗಲೀಜಾಗ್ತೀನಲ್ವ, ಚಳಿ ಅಂತ ಇವಾಗ ಸ್ವೆಟರ್ನೆಲ್ಲ ಹಾಕೊಂಬಿಟ್ಟು ಹೋಗ್ತೀನಿ ಈಚೆ. ಇನ್ನೂ ಮಂಜು ಹಂಗೆ ಐತೆ, ಹೋಗಿಲ್ಲ ನೀಟಾಗಿ. ಇನ್ನೂ ಅದೇ ಥರ ಇದೆ ವೆದರು. ಫಸ್ಟು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಅವ್ರಿಗೂ ತಿಂಡಿ ಏನಾರು ಮಾಡೋರ ನೋಡಿ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡೋಣ. ಗೈಸ್, ಇವಾಗ ಜಸ್ಟ್ ಇನ್ನೂ ಬಂದೆ. ಹೆಂಗಾಗೈತೆ ಅಂದರೆ ಕಣ್ಣು ನೆನೆದಾರ ಸೇಮ್ ಸ್ವೆಟ್ರ್ ಹಾಕೊಂಡು ಹೋಗಿದ್ಕೆ ಬಚಾವು ಕೈಯಲ್ಲಿ ಹೆಂಗಾಗ್ಬಿಟ್ಟಿದ್ದು ಗೊತ್ತಾ, ಇದು ಫ್ರೀಝರಲ್ಲಿ ಇಟ್ಟಾಗುತ್ತಲ್ಲ, ಇದು ಏನು ಅಷ್ಟು ಕೋಲ್ಡ್ ಇಲ್ಲ ಅನಿಸುತ್ತೆ. ಇದ್ರೊಳಗಡೆನೇ ಆಗ್ಬಿಡ್ಬೋದು ತಲೆನ. ಆದರೆ ಅದೈತಲ್ಲ ಇವತ್ತು ಸಖತ್ತು ಕೋಲ್ಡು ಅಂದರೆ ಕೋಲ್ಡು. ವೆದರ್ ಮಾತ್ರ ಸಖತ್ತು ಕೋಲ್ಡು. ಕೈಯೆಲ್ಲ ಫುಲ್ಲು ಈ ಜಮ್ಮು ಕಾಶ್ಮೀರ್ ಫೀಲಿಂಗ್ ಗೊತ್ತೈತೆ. ಅವ್ರು ಹೆಂಗಿರ್ತಾರೋ ನಮಗೆ ಆಯ್ತಲ್ಲ ಅಷ್ಟೊಂದು ಕೋಲ್ಡು. ಇವಾಗ ಕರ್ಕೊಂಬಂದಿದ್ದೀನಿ. ನಾನು ತಿಂಡಿ ಮಾಡ್ತೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಡೋರ್ ಕೇಳ್ತಾವ್ರ ಸೌಂಡು ಏನು ಕೇಳಿಸ್ತಾ ಇರಲ್ಲ. ಇರಿ ತೋರಿಸ್ತೀನಿ ಎಲ್ಲಿಂದ ಕೇಳ್ತಾ ಅಂತ. ಹೋಗಯಾ 1 2 3 4 ಸಿಮೆಂಟ್ ತಂದು ಕೊಟ್ಟೆ. ಕಟ್ತವ್ರೆ ಎಷ್ಟಾಗೈತೆ. ಇವಾಗ ಒಂದು ಮೂಟೆ ಸಿಮೆಂಟ್ ತಂದು ಪ್ಯಾಂಟ್ ಎಲ್ಲ ಇಲ್ಲಿ ನೋಡಿ ಫುಲ್ ಎಲ್ಲ ಡಸ್ಟ್ ಆಗೋಯ್ತು. ಸಿಮೆಂಟ್ ಆಗೋಗ್ಬಿಟ್ಟು ತಂದು ಕೊಟ್ಟು ಎಲ್ಲ ಕಡೆ ಕೆಲಸ ನಡೀತಾಯಿದೆ ಇವತ್ತು. ಅಲ್ಲಿ ಆಗೈತೆ ಎಷ್ಟೊಂದು ಕೆಲಸ ಇನ್ನು ಮಾಡ್ತಾವ್ರೆ. ಅವ್ರ ಪಾಡಿಗಳು ಇಬ್ಬರು ಸೇರಿಕೊಂಡು ಅವ್ರಿಗೆ ಹೆಲ್ಪರ್ ನಾನು. ಇಲ್ಲೇನೋ JCB ಕೆಲಸ ಮಾಡ್ತಾಯಿದ್ದೆ. ನಾನು ಒಳಗಡೆ ಇವಾಗ ಒಳಗಡೆ ಬಂದೆ. ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೀನಿ. ನೆನೆ ರಿಪೀಟೆಡ್ ಟೆಲಿಕಾಸ್ಟ್ನ ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ. ಊಟ ಮಾಡೋಕ್ಕೋಸ್ಕರ ಕೂತಿದ್ದೀನಿ. ಅವ್ರಿಗೂ ಊಟ ಇಲ್ಲೇ ಮನೆಯಲ್ಲೇ ಮಾಡೋರು. ಇವಾಗ ತಿಂದ್ಬಿಟ್ಟು ಇವತ್ತು ಮುಗಿಯುತ್ತೆ. ಅಮ್ಮ ನಾಳೆ ಆಗುತ್ತಲ್ಲ, ನಾಳೆ ಕಂಪ್ಲೀಟ್ ಆಗುತ್ತೆ. ಇವತ್ತು ಮತ್ತೆ ಸಂಜೆ ಬಿಟ್ಟು ಮತ್ತೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು. 3 ಡೇಸ್ ಕೆಲಸ ಇರೋದು. ಇನ್ನೂ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಇನ್ನೂ ಮೇಲೈತೆ ಆ ಕೆಲಸ ಬೇರೆ ಮುಗಿಸ್ಬೇಕು. ಹತ್ಬಿಟ್ಟು ಅಲ್ಲಿ ಸ್ವಲ್ಪ ಹಾಕ್ಸ್ಬಿಟ್ರೆ ಮುಗೀತೇವೆ. ಈಚೆದೆಲ್ಲ ಒಳಗಡೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರೆ ಕ್ಲೋಸ್ ನಾಳೆಗೆ. ಇನ್ನೂ ಇದು ಬೇರೆ ಕೆಲಸ ಐತೆ. ಇದರಲ್ಲಿ ಬೇರೆ ಬೆಡ್ ಹಾಕ್ಬೇಕೆಲ್ಲ ರೆಡಿ ಐತಿ. ಐಟಮ್ಸ್ ಎಲ್ಲ ಇದು ಜಲ್ಲಿ ಅದೆಲ್ಲ ರೆಡಿ ಐತೆ. ಅವಾಗೇನಿಲ್ಲ, ಅದು ಕೆಲಸ ಮುಗೀತು. ಎಲ್ಲ ಅವ್ರ ಊಟಕ್ಕೆ ಈಗ ಹೋಗೋರು. ಜಸ್ಟು ಕ್ಲೋಸು ಕೆಲಸ ಮುಗಿಸ್ಬಿಟ್ಟೆ ಹೋಗಿರೋದು ಅವರು. ಅಲ್ಲಿವರೆಗೂ ಹೋಗಲೇ ಇಲ್ಲ ಅವರು. ನಾನು ಊಟ ಮಾಡ್ಕೊಂಡು ಕೂತಿದ್ದೆ. ನಾನು ಕೆಲಸ ಮಾಡಿ ಏನಿದೆ, ನಾನು ಈಗ ಏನಾರು ಮಾಡೋಕ್ಕೆ ಹೋಗೋದು, ಏನಾರು ಬಿದ್ದೋಗೋ ಮೇಲೆ ಯಾಕೆ ಬೇಕು, ಅದಕ್ಕೋಸ್ಕರ ಅವರೇ ಮಾಡಲಿ. ಸಿರೀಸೆ ಹೋಗಿದೆ. ನಾನು ಬಂದೆ. ಅಲ್ಲಿ ಏನೋ ಸ್ವಲ್ಪ ಚಿಕ್ಕ ಕೆಲಸ ಅಲ್ವ, ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಬಂದೆ. ನಮ್ಮ ಅಕ್ಕನೂ ಬಂದವ್ರು, ಏನೇನೋ ತಿನ್ನೋ ಐಟಮ್ಸ್ ತಂದವ್ರು. ಇಲ್ಲೆಲ್ಲ ನಾವು ತಿನ್ನಲ್ಲ, ಆದರೆ ನಾವು ಡಯಟಲ್ಲಿದ್ದೀವಿ, ಅದಕ್ಕೋಸ್ಕರ ತಿನ್ನಲ್ಲ. ಇನ್ನೇನು ಎಷ್ಟೊತ್ತೈತಿ, ಇನ್ನು 1 ಅವರ್ ಐತೆ ಅಷ್ಟೇ. ಅವರು ಕೆಲಸವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ. ಏನು ಹಿಂಗೆ ಬರ್ತಾಯಿದ್ದ ಸೈಡ್ ಬಾ. ಅವರು ಕೆಲಸ ಮಾಡ್ತಾವ್ರೆ. ನಮ್ಮ ಅಮ್ಮ ಅಪ್ಪ ಇಬ್ಬರು ಈಚೆ ಕೂತ್ಕೊಂಡು ನೋಡ್ತಾವ್ರೆ. ನಾನು ಇಷ್ಟೊತ್ತು ಹೋಗಿದ್ನಲ್ಲ, ಅವ್ರು ನೋಡ್ಕೋತಿದ್ರು. ಇವಾಗ ನಾನು ಬಂದಿದ್ದೀನಿ. ಈಗ ಮತ್ತೆ ನಾನೇ ನೋಡ್ಕೋತೀನಿ ಕೂತ್ಕೊಂಡು ಅಷ್ಟೇ. ಇನ್ನೂ ಸ್ವಲ್ಪ ಮೇಲ್ ಕೆಲಸ ಐತೆ, ಅದು ಮುಗಿಸ್ಬೇಕು. ಇವತ್ತು ಎಷ್ಟಾಗುತ್ತೆ ಅಷ್ಟು ಮುಗಿಸೋಯ್ತಾರೆ. ನಾಳೆ ನೋಡಬೇಕು ಎಷ್ಟು ಮಾಡ್ತಾರೆ. ನಾಳೆ ಫೈನಲ್ ಮುಗಿಸ್ಬಿಡ್ಬೇಕು ಕಂಪ್ಲೀಟಾಗಿ. ಎಲ್ಲ ಕೆಲಸ ಮುಗೀತು. ಸ್ನಾನ ಮಾಡ್ಬೇಕು ಬಂದ್ಬಿಟ್ಟು. ನನಗಂತೂ ಆಯ್ತಾಯಿಲ್ಲ, ಸ್ನಾನ ಮಾಡಿದೆ. ನೆನ್ನೆಯಿಂದ ತಲೆ ಕೆಟ್ಟೋಗ್ಬಿಟ್ಟೈತಿ. ಇವಾಗ ಹೋಗಿ ಫಸ್ಟ್ ಸ್ನಾನ ಮಾಡ್ತೀನಿ. ಏನು ಆ ಮಟ್ಟಿಗೆ ಡೀಪಾಗಿ ನೋಡ್ತಾ ಇರೋದ, ವ್ಲಾಗ್ ಮಾಡ್ತಾ ಇರೋದ. ಟೀ ಕುಡಿತವ್ರೆಲ್ಲ. ಅವರೆಲ್ಲ ಟೀ ಕುಡಿದ್ಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆದಮೇಲೆ ಮಿಕ್ಕಿದೆಲ್ಲ ಕೆಲಸ. ಒಳಕ್ಕೆ ಅಂತ ಬಂದರೆ ತೊಗೊಂಡಿದ್ದಾಯ್ತು. ಇವಾಗ ಹೊರಡ್ಬೇಕಷ್ಟೇ, ಏನಿಲ್ಲ. ಇಲ್ಲಿಂದ ಹೊರಟ್ರೆ ಡೈರೆಕ್ಟ್ 100. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ಬಿಡೋಣ. ಕೆಲಸ ಮಾಡಿಸಿದಲ್ಲ, ಇದೆಲ್ಲ ಎತ್ತಿಡೋದೈತಲ್ಲ ಇವಾಗ, ಅದು ಮೇನ್ ಟಾಸ್ಕು. ಇವಾಗ ನಮ್ಗೆ ಇದೇ ಬೇಜಾರಪ್ಪ. ಮೇನು ಎಲ್ಲ ಕೆಲಸ ಮಾಡಿಸ್ಬೋದು, ಎಲ್ಲ ಎತ್ತಿಡ್ಬೇಕಂದ್ರೆ ಆಗಲ್ಲ. ಇಲ್ಲಿ ನೋಡಿ, ಒಂದು ಕಡೆಯಿಂದ ಎತ್ತಿಡ್ಬೇಕಲ್ಲ. ಇವಾಗ ಜಸ್ಟ್ ಜಿಮ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಮನೆಗೆ. ಇವತ್ತು ಎಷ್ಟು ಟೈಮ್, ಇನ್ನೂ 8:30 ಆಗಿಲ್ಲ. 8:30 ಆಗಿಲ್ಲ ಇನ್ನೂ. ಹೋಗ್ತಾಯಿದ್ದೀವಿ ಇವತ್ತು ಅಷ್ಟು ಜಲ್ದಿ. ವರ್ಕೌಟ್ ಮುಗಿಸ್ಕೊಂಡು ಯಾರೂ ಇಲ್ಲ ಜಿಮ್ಮಲ್ಲಿ, ಖಾಲಿ ಜಿಮ್ ಇವತ್ತು.
ವರ್ಕೌಟ್ ಎಲ್ಲ ಮುಗಿದು ತೋರಿಸ್ತೀನಿ ರೀ ಇವಾಗ ಒಂದು ಐ ಜಿಮ್ಮರ್ ನೋಡಿ ಇಲ್ಲಿ ಬಾಡಿ ಬಿಲ್ಡರ್ ಜಿಮ್ಮರ್ ಜೊತೆ ಜಿಮ್ಮರ್ ಆ ಥರ ಬಾಡಿ ಮಾಡ್ತಾರೆ. ಇನ್ನೊಂದು ಎಷ್ಟು ದಿನ ಅಣ್ಣ ಡೆಡ್ಲೈನ್ ಕೊಡೋಣ? ಡೆಡ್ಲೈನ್ ಐತೆ, ಹೇಳ್ತಾ ಇಲ್ಲ ಅಷ್ಟೇ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ ಥರ ಕಮ್ಬ್ಯಾಕ್ ಮಾಡ್ತಾರೆ. ನಿಮ್ಮಿಂದ ಬಂದೆ, ಮನೆ ಹತ್ರ ಗಾಡಿ ಈಚೆ ಐತೆ, ಅದು ಇನ್ನೂ ಒಳಗಡೆ ಹಾಕಬೇಕು. ಒಳಗಡೆ ಹಾಕೋ ಮುಂಚೆ ಇನ್ನೂ ನೀರೆಲ್ಲ ಐತೆ, ಇದನ್ನೆಲ್ಲ ಎತ್ತಿಡಬೇಕು, ಗಿಡ ಆ ಕಡೆ ಇಡಬೇಕು. ಇನ್ನೂ ಬೇಜಾನ್ ಕೆಲಸ ಐತೆ. ಇನ್ನೊಂದು ಟೈಮ್ ನೀರು ಹಾಕ್ಬೇಕು. ಇದು ಮರ್ತೇ ಹೋದೆ ನಾನು. ಅವ್ರನ್ನ ಬಿಟ್ಟು ಬರೋ ಇದರಲ್ಲಿ ನೀರು ಹಾಕಲಿಲ್ಲ, ಏನೂ ಇಲ್ಲ, ಮರ್ತೇ ಹೋದೆ. ಫುಲ್ ಬಾಡಿ ಎಲ್ಲ ಪೇಯ್ನು. 2 ದಿವಸದಿಂದ ಮನೆ ಕೆಲಸದಲ್ಲಿ ಮಾಡಿ ಅಂಗಡಿನೇ ಚಂದ ಅನ್ಸ್ಬಿಡುತ್ತೆ. ಹ್ಯಾಪಿ ಬರ್ಡೇ. ಫಸ್ಟ್ ಪೀಸ್ ನನಗೆ ಇಲ್ಲ, ಫಸ್ಟ್ ಪೀಸ್ ಅವರು ಮಮ್ಮಿಗೆ ಡ್ಯಾಡಿಗೆ, ಆಮೇಲೆ ನಮಗೆ. ಸ್ವಲ್ಪ ಹಿಟ್ಟು ತಗೊಂಬೋಗ. ಫಸ್ಟ್ ಕೇಕ್ ತಿಂತೀನಿ, ಆಮೇಲೆ ಹೋಯ್ತೀನಿ, ಅಲ್ಲಿವರೆಗೂ ಹೋಗಲ್ಲ. ಫೋಟೋ ಹೊಡಿಯೋಣ. ಜಲ್ದಿ ನೀಟಾಗಿ ಕಟ್ ಮಾಡೋಲ್ಲ. ಇಷ್ಟೊತ್ತು ಊಟ ಎಲ್ಲ ಮುಗಿಸ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಇಲ್ಲೇ ಕೂತಿದ್ದೆ, ಬಿಗ್ ಬಾಸ್ ನೋಡಿಕೊಂಡು. ನನ್ನ ಮಮ್ಮಿ ಸೂಪರ್ ಸ್ಟಾರ್. ಇವಾಗ ಹೋಗ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಲ್ಕೋಬೇಕು. ಎಲ್ಲ ಅಡ್ವರ್ಟೈಸ್ ಹೇಳೋದು ಕಲ್ತ್ಬಿಟ್ಟವ್ರೆ ಸಂತೂರ್ದು. ಇವಾಗ ಏನಿಲ್ಲ, ಬೇರೆ ಕೆಲಸ ಎಡಿಟ್. ಇವಾಗ ಫಸ್ಟ್ ಹೋಗಿ ಎಡಿಟ್ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಮಲಗಬೇಕು. ಅಲ್ಲಿವರೆಗೂ ನಮ್ಮ ಕೆಲಸ ಜಾರಿ ಇರ್ತದೆ. ಕ್ಯಾಲೆಂಡರ್ ಬರ್ತಾಯಿದೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ಕೊಳ್ಳಿ. 26 ಕ್ಯಾಲೆಂಡರ್ ಬಂದೈತೆ ನಮ್ಮ ಮನೆಗೆ ಆಲ್ರೆಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋರ್ಗು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.